ಇಷ್ಟೊತ್ತು ಮಾಡಿದ್ದೀನಿ ಗೈಸ್. ಬೆಳಿಗ್ಗೆಯಿಂದ ಈ ಕೋಸ್ಮುಟ್ಟೆ ಬಂದರೆ 1 ಸೆಕೆಂಡು ಸಾಕಾಗಲ್ಲ ಇದು ಗಲೀಜಾಗೋದಕ್ಕೆ. ಆದರೂ ಗಲೀಜಾಗುತ್ತೆ ಅಂತ ಕ್ಲೀನ್ ಮಾಡ್ದಂಗೆ ಇರೋಕ್ಕಾಗಲ್ಲಲ್ವ. ಇದು ಕೂಡ ತೊಳೆಯದೆ ನೋಡಿ. ಇದು ಯಾವ ಟೈಮಾಗಿ ತೊಳಿಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಟೈಮ್ ಸಾಕಾಗಬೇಕಲ್ವ. ಹಾಗಾಗಿ ಇವತ್ತು ಆಗೋದಿಲ್ಲ. ಇವತ್ತು ಪೂಜೆ ಮಾಡಿಕೊಂಡು ನೋಡ್ತಾ ಇದ್ದೀರಾ, ಇನ್ನು ತಿಂಡಿ ಕೂಡ ರೆಡಿ ಮಾಡಿಲ್ಲ ನಾನು. ಅವ್ರು ಮಾರ್ಕೆಟಿಂದ ಬಂದರೆ ತಿಂಡಿ ಎಲ್ಲಿ ಕೇಳ್ತಾರೋ ಅಂತ ಅನಿಸ್ತಾ ಇದೆ. ಟೀ ಕೂಡ ಮಾಡ್ಕೊಂಡು ಕುಡಿದ್ವಿ. ಏನಪ್ಪ ಅಂದರೆ ಅವ್ರು ಬೇಗ ಹೋಗ್ತೀನಂದ್ರೆ ಹಾಗಾಗಿ ಸಡನ್ನಾಗಿ ಬೇಗ ಹಾಲು ತೊಗೊಂಬಂದು ಫಸ್ಟ್ ಟೀನೇ ಮಾಡಿಕೊಂಡು, ಹಾಗಾಗಿ ಡೈಲಿ ನಾನು ಎಲ್ಲರೂ ಟೀಗೆ ವೆಲ್ಕಮ್ ಮಾಡ್ತಾ ಇದ್ದೆ. ಬಟ್ ಇವತ್ತು ಅದಕ್ಕೆ ಕೂಡ ಟೈಮ್ ಸಾಕಾಗಲಿಲ್ಲ. ಇನ್ನೊಂದು ಕೆಲಸ ಇದೆ, ಬನ್ನಿ ಗೈಸ್. ಅದು ಯಾವುದಪ್ಪ ಅಂದರೆ ಈ ಕೆಲಸ. ಮಾರ್ಕೆಟಿಗೆ ಹೋಗಿದ್ದಾರೆ, ಕೋಸ್ ತೊಗೊಂಡು ಬರೋದ್ರೊಳಗಡೆ ತಿಂಡಿ ಎಂತ ಮಾಡಬೇಕು ತಲೆ ಬಿಸಿ ಇದೆ. ಎಂತ ಮಾಡ್ತೀನೋ ಗೊತ್ತಿಲ್ಲ. ಫಸ್ಟ್ ಈ ಕೆಲಸ ಎಲ್ಲ ಫಿನಿಷ್ ಮಾಡೋಣ. ಬನ್ನಿ ತಿಂಡಿ ತಿನ್ನೋಣ. ಬೇಗ ಪಲಾವು ಚಟ್ನಿ ಮಾಡಿದ್ದೀನಿ. ಅದನ್ನು ವೀಡಿಯೋ ಕ್ಯಾಚ್ ಮಾಡ್ಕೊಂಡಿಲ್ಲ, ಯಾಕಂದರೆ ತುಂಬ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತಲ್ವ. ಹಾಗಾಗಿ ಒಳಗಡೆ ಚೂರು ಪ್ಲೇಸ್ ಇಲ್ಲ. ಅವ್ರು ಕೋಸ್ ಕಟ್ಟಿಂಗಿಗೆ ಕೂತಿದ್ದಾರೆ, ಅದಕ್ಕೆ ಆಚೆ ಬಂದು ಕೂತ್ಕೊಂಡಿದ್ದೀನಿ ನೋಡಿ ತಿಂಡಿಗೆ. ಈರುಳ್ಳಿ ಶಾಪ್ ಹತ್ರ ಹೋಗ್ತೀವಲ್ವ, ಅಲ್ಲಿ ತೊಳ್ಕೊತೀನಿ. ಇಲ್ಲಿ ತೊಳೆದು ಪ್ಲಾಸ್ಟಿಕ್ ಒಳಗೆ ಹಾಕಿದರೆ ಸ್ಮೆಲ್ ಆಗುತ್ತೆ ಅಂತ ಇಲ್ಲಿ ತೊಳೆಯೋದಿಲ್ಲ. ಬೆಳ್ಳುಳ್ಳಿ ಒಂದು ಬೇಳೆ ಮಾಡ್ಕೊಂಡು ಕೇಳ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇವತ್ತು ಸ್ವಲ್ಪ ಪರವಾಗಿಲ್ಲಪ್ಪ, ಬಿಸಿಲಿದೆ. ನಾನು ಆಚೆ ಬೆಳ್ಳುಳ್ಳಿ ಬಿಡಿಸೋದಕ್ಕೆ ಎಂತಕ್ಕೆ ಬರಲ್ಲ ಅಂದರೆ ಇದಕ್ಕೆ ನೋಡಿ, ಗಾಳಿಗೆಲ್ಲ ಆ ಕಡೆ ಈ ಕಡೆ ಹೋಗುತ್ತೆ. ಒಳಗಡೆ ಪ್ಲೇಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆಚೆ ಬಂದಿದ್ದೀನಿ.
ಆಲ್ಮೋಸ್ಟ್ ಒಳಗಡೆ ಎಲ್ಲ ಕೆಲಸ ಆಯ್ತದೆ. ಶಾಪಿಗೆ ಕೂಡ ಎಲ್ಲದೂ ರೆಡಿ ಆಯಿತು. ಈಗ ಸ್ವಲ್ಪ ಬಟ್ಟೆ ಇದೆಯಲ್ಲ, ಹಾಗಾಗಿ ಬಟ್ಟೆ ಕೂಡ ವಾಶ್ ಮಾಡ್ಕೊಂಬಿಡೋಣ, ಟೈಮ್ ಇದೆ ಅಂತ ಅಂದ್ಕೊಂಡು ಬಟ್ಟೆ ತೊಳೆದಿಟ್ಟಿದ್ದೀನಿ. ಇನ್ನು ಹಾಫ್ ಆನ್ ಅವರಲ್ಲಿ ಫುಲ್ ರೆಡಿ ಆಗಬೇಕು ನಾನು. ಸ್ವಲ್ಪನೇ ಇದೆ ಅಲ್ವಾ, ಅಷ್ಟೊಂದೇನಿಲ್ಲ. ಹಾಗಾಗಿ ಇನ್ನು ಸ್ವಲ್ಪ ಇದೆ, ಅದು ನಾಳೆ ತೊಳ್ಕೊತೀನಿ. ಒಟ್ಟಿಗೆ ಹಾಕ್ಕೊಂಡು ಕುತ್ಕೊಳಕ್ಕೆ ಆಗೋದಿಲ್ಲ, ಟೈಮ್ ಸಾಕಾಗೋದಿಲ್ಲ ಅಲ್ವಾ. ಹಾಗಾಗಿ ಸೊ ಓಕೆ ಗೈಸ್, ಫುಲ್ ವಿಡಿಯೋ ನೋಡಿ. ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ನಾಳೆ ವಿಡಿಯೋಸ್ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.